ವೀಕ್ಷಕರೇ, ಎಲ್ಲರೂ ಹೇಗಿದೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ಪಂದ್ಯ ನೋಡೋದಾದರೆ CSK ಮತ್ತು PBK ನಡೆದ ನಿನ್ನೆ ಪಂದ್ಯದಲ್ಲಿ ಮುಖ್ಯಾಂಶ ನೋಡೋಣ. ಪಂದ್ಯದ ಮುಖ್ಯಾಂಶ ನೋಡೋದಾದರೆ ಚೆನ್ನೈ ಎಂ ಚಿದಂಬರಂ ಸ್ಟೇಡಿಯಂ ಕ್ರೀಡಾಂಗಣದಲ್ಲಿ ನಡೆದ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ 5 ವಿಕೆಟ್ಗಳ ದಾಖಲಿಸಿತು. ಈ ಮೂಲಕ CSK ತನ್ನ ತವರಿನ ನೆಲದಲ್ಲಿ ಸತತ 2ನೇ ಸೋಲನ್ನು ಅನುಭವಿಸಿತು. ಮೊದಲನೇ ಇನ್ನಿಂಗ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿತು. CSK ನಿಗದಿತ 20 ಓವರ್ಗಳಲ್ಲಿ 209 ರನ್ ಹೊಡೆದು 5 ವಿಕೆಟ್ಗಳನ್ನು ಕಳೆದು ಬೃಹತ್ ಮೊತ್ತ ಕಲೆಹಾಕಿತು. ಯುವ ಆಟಗಾರ ಆಯುಷ್ ಮಾತ್ರೆ ಕೇವಲ 43 ಎಸೆತಗಳಲ್ಲಿ 73 ರನ್ ಹೊಡೆದು ಟಾಪ್ ಸ್ಕೋರಿಂಗ್ ಸಿಡಿಸಿ ತಂಡದ ಭದ್ರ ಬುನಾದಿ ಹಾಕಿಕೊಟ್ಟರು. ಋತುರಾಜ್ ಗಾಯಕ್ವಾಡ್ ನಾಯಕ ಗಾಯಕ್ವಾಡ್ 22 ಎಸೆತಗಳಲ್ಲಿ 28 ರನ್ಗಳು ಗಳಿಸಿ ಮಾತ್ರೆಗೆ ಉತ್ತಮ ಸಾಥ್ ನೀಡಿದರು. ಕೊನೆಯಲ್ಲಿ ಶಿವಮ್ ದುಬೆ 45 ರನ್ ಮತ್ತು ಸರ್ಫರಾಜ್ ಖಾನ್ 32 ರನ್ ಅಬ್ಬರಿಸಿ CSKಗೆ 200 ಗಡಿ ದಾಟಲು ಸಾಧ್ಯವಾಯಿತು. ಪಂಜಾಬ್ ಬೌಲಿಂಗ್ ನೋಡೋದಾದರೆ ಪಂಜಾಬ್ ಪರ ವಿಜಯ್ ಕುಮಾರ್ ವೈಶಾಖ್ 2 ವಿಕೆಟ್ ಪಡೆದು ಗಮನ ಸೆಳೆದರು. ಎರಡನೇ ಇನ್ನಿಂಗ್ಸ್ ಪಂಜಾಬ್ ಕಿಂಗ್ಸ್ ಚೇಸಿಂಗ್ 210 ರನ್ ಬೃಹತ್ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ 18.4 ಓವರ್ಗಳಲ್ಲಿ 210 ರನ್ ಹೊಡೆದು 5 ರನ್ ಗಳಿಸಿ ಗುರಿ ತಲುಪಿಸಿತು. ಆರಂಭಿಕ ಆಟಗಾರ ಪ್ರಿಯಾಂಶ್ ಆರ್ಯ ಕೇವಲ 11 ಎಸೆತಗಳಲ್ಲಿ 39 ರನ್ ಸಿಡಿಸಿ ಪಂದ್ಯದ ಗತಿಯನ್ನೇ ಬದಲಿಸಿದರು. 4 ಸಿಕ್ಸ್ ಮತ್ತು 3 4 ಹೊಡೆದರು. ಇವರ ಸ್ಟ್ರೈಕ್ ರೇಟ್ 354ಕ್ಕೆ ದಾಟಿತು. ಶ್ರೇಯಸ್ ಅಯ್ಯರ್ ನಾಯಕತ್ವದ ಆಟ. ನಾಯಕ ಶ್ರೇಯಸ್ ಅಯ್ಯರ್ ಜವಾಬ್ದಾರಿಯುತವಾಗಿ ಆಡಿ 29 ಎಸೆತಗಳಲ್ಲಿ 50 ರನ್ ಗಳಿಸಿದರು. ಕೊನೆಯಲ್ಲಿ ಸ್ಟೋನಿಶ್ ಬೌಂಡರಿ ಬಾರಿಸುವ ಮೂಲಕ ತಂಡಕ್ಕೆ ಜಯ ತಂದುಕೊಟ್ಟರು. ಮ್ಯಾಟ್ ಹೆನ್ರಿ ಮತ್ತು ಆಯುಷ್ ಕಂಬೋಜ್ ತಲಾ 2 ವಿಕೆಟ್ ಪಡೆದು ರನ್ ನಿಯಂತ್ರಿಸಲು ವಿಫಲರಾದರು. ಪಂದ್ಯದ ಶ್ರೇಷ್ಠ ಆಟಗಾರ ಪ್ಲೇಯರ್ ಆಫ್ ದಿ ಮ್ಯಾಚ್. ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಪಂಜಾಬ್ ಭರ್ಜರಿ ನಡೆದ ಪ್ರಿಯಾಂಶ್ ಆರ್ಯ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಭಾಜನರಾದರು. ಈ ಗೆಲುವಿನಿಂದ ಪಂಜಾಬ್ ಕಿಂಗ್ಸ್ ಆಡಿದ 2 ಪಂದ್ಯಗಳಲ್ಲಿ ಜಯ ಗಳಿಸಿ ಪಟ್ಟಿಯಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ಮೊದಲ ಗೆಲುವಿನಲ್ಲಿ ಹುಡುಕಾಟದಲ್ಲಿದೆ. CSK ಸೋಲಿಗೆ ಪ್ರಮುಖ ಕಾರಣವೆಂದು ನೋಡೋದಾದರೆ CSK ಮೊದಲು ಬ್ಯಾಟಿಂಗ್ ಮಾಡಿ 209 ರನ್ಗಳ ಬೃಹತ್ ಮೊತ್ತವನ್ನು ಪ್ರದರ್ಶಿಸಿತು. ಆದರೆ ಬೌಲಿಂಗ್ ವಿಭಾಗವು ಈ ಮೊತ್ತವನ್ನು ರಕ್ಷಿಸುವಲ್ಲಿ ವಿಫಲವಾಯಿತು. ಪಂಜಾಬ್ ಕಿಂಗ್ಸ್ ಕೇವಲ 18.4 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. ಡೆತ್ ಓವರ್ಗಳಲ್ಲಿ ದುಬಾರಿ ಬೌಲಿಂಗ್ ಪಂದ್ಯದ ನಿರ್ಣಾಯಕ ಪಂದ್ಯದಲ್ಲಿ CSK ಬೌಲರ್ಗಳೇ ಹೆಚ್ಚು ರನ್ಗಳನ್ನು ಬಿಟ್ಟುಕೊಟ್ಟರು. ಮ್ಯಾಟ್ ಹೆನ್ರಿ 4 ಓವರ್ಗಳಲ್ಲಿ 54 ರನ್ ಮತ್ತು ಅಂಬುಜ್ ಕಂಬೋಜ್ 3.4 ಓವರ್ಗಳಲ್ಲಿ 43 ರನ್ ಅತ್ಯಂತ ದುಬಾರಿಯಾದರು. ಶ್ರೇಯಸ್ ಅಯ್ಯರ್ ಮತ್ತು ಪ್ರಿಯಾಂಶ್ ಆರ್ಯ ಅವರ ಬ್ಯಾಟಿಂಗ್. ಪಂಜಾಬ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ 29 ಎಸೆತಗಳಲ್ಲಿ 50 ರನ್ ಜವಾಬ್ದಾರಿಯುತ ಆಟವಾಡಿದರು. ಆರಂಭಿಕ ಪ್ರಿಯಾಂಶ್ ಆರ್ಯ ಕೇವಲ 11 ಎಸೆತಗಳಲ್ಲಿ 39 ರನ್ ಸಿಡಿಸಿ ಪಂದ್ಯದ CSK ಕೈಯಿಂದ ಕಿತ್ತುಕೊಂಡರು. MS ಧೋನಿ ಅನುಪಸ್ಥಿತಿ. ಈ ಪಂದ್ಯದಲ್ಲಿ CSK ಧೋನಿಯವರು ಸ್ನಾಯು ಸೆಳೆತದ ಕಾರಣದಿಂದ ಆಡುತ್ತಿರಲಿಲ್ಲ. ಮೈದಾನದಲ್ಲಿ ಅವರ ಅನುಭವ ಮತ್ತು ಚುರುಕಿನ ನಾಯಕತ್ವ ಕೊರತೆ CSK ತಂಡದ ನಷ್ಟಕ್ಕೆ ಕಾರಣವಾಯಿತು. ಮಧ್ಯಮ ಕ್ರಮಾಂಕದ ರನ್ ವೇಗ. ಆಯುಷ್ ಮಾತ್ರೆ 73 ರನ್ ಉತ್ತಮವಾಗಿ ಆಡಿದರು. ಋತುರಾಜ್ ಗಾಯಕ್ವಾಡ್ ಅವರ ಸ್ಟ್ರೈಕ್ ರೇಟ್ ಕಡಿಮೆಯಿತ್ತು. ಇದು ಇನ್ನೂ 15 ಮತ್ತು 20 ರನ್ ಗಳಿಸಲು ತಮ್ಮ ಉತ್ತಮವಾದ ಆಟವನ್ನು ಪ್ರದರ್ಶಿಸುತ್ತದೆ. ನಾಯಕ ಶ್ರೇಯಸ್ ಅವರ ಕ್ಯಾಪ್ಟನ್ಸಿ ತುಂಬಾನೇ ಚೆನ್ನಾಗಿದೆ ಮತ್ತು ಮುಂದೆ ಬರುವ ಹೀಗೆ ಎಲ್ಲಾ ಪಂದ್ಯಗಳಲ್ಲಿ ಚೆನ್ನಾಗಿ ಆಟವಾಡಿದರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿದ್ದು ಈ ಸಲ ಕಪ್ ಗೆಲ್ಲುವ ಎಲ್ಲಾ ಸಾಧ್ಯತೆ ಇದೆ. ಗಾಯ್ಸ್, ಈ ವಿಡಿಯೋ ಆಗಿತ್ತು CSK ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಹೈಲೈಟ್ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.